ನಾನು ಯಾರ ಪರ ಇದ್ದೇನೆ ಅಂದರೆ ಇದರಲ್ಲಿ ನೊಂದಿತರೇನಿದ್ದಾರೆ ಹೆಣ್ಣು ಮಕ್ಕಳು, ಇದನ್ನು ಇವತ್ತು ನಾನು ಆ ಮಹಾನುಭಾವರುಗಳು ಈ ವಿಶ್ವವನ್ನು ಏನು 3 ದಿವಸಗಳ ಹಿಂದೆ ಆ ಮುಖಗಳನ್ನು ತೋರಿಸಿದ್ದಾರಲ್ಲ, ಅದು ಬಹುಶಃ ಅವರಿಗೆ ಬುದ್ಧಿ ಕೊಟ್ಟು ದೇವರು ಅವರ ಮುಖಗಳನ್ನಾದರೂ ಬ್ಲರ್ ಆದರೂ ಮಾಡಿ ಅದೇನು ಬೇಕು ಮಾಡಿದರೆ ನಂದು ಅದು ನಾನು ಮೆಚ್ಕೋತಿದ್ದೆ. ಆದರೆ ಆ ಮುಖಗಳನ್ನು ತೋರಿಸಿ ಅವ್ರ ಬದುಕನ್ನು ಹಾಳು ಮಾಡಿದ್ದಾರೆ. ಇಲ್ಲಿ ಪ್ರಜ್ವಲ್ದು ಸತ್ಯಾಸತ್ಯತೆ ಬಂದ ಮೇಲೆ ಅವನು ಮಾಡಿರ್ತಕ್ಕಂಥದ್ದು ಸತ್ಯವೇ ಆಗಿದ್ದರೆ ಯಾವ ಕ್ರಮದಾಗಬೇಕು ಆಗಲೇಬೇಕು ಅಂತಕ್ಕಂಥದ್ದು ಹೇಳೋನು ನಾನು, ವಹಿಸ್ಕೊಳ್ಳೋ ಪ್ರಶ್ನೆ ಇಲ್ಲ. ಆದರೆ ನನ್ನ ಕನ್ಸರ್ನ್ ಇರ್ತಕ್ಕಂಥದ್ದು ಇಂಥ ಒಂದು ಪ್ರಕರಣವನ್ನು ಯಾವ ವ್ಯಕ್ತಿಗಳು ಮಾಡಿದ್ದಾರೆ ಅವರ ಆ ಕೃತ್ಯ ಇದಕ್ಕಿಂತಲೂ ದೊಡ್ಡ ಅಪರಾಧ ಇದೆ. ಇಲ್ಲಿ ಇದಕ್ಕಿಂತಲೂ ಅಪರಾಧ ಇದೆ. ಆ ಕುಟುಂಬಗಳ ಪರಿಸ್ಥಿತಿ ಏನಾಗಬೇಕು, ಆ ಹೆಣ್ಣುಮಗಳ ಪರಿಸ್ಥಿತಿ ಒಂದೇ ಅಲ್ಲ, ಆ ಕುಟುಂಬದಲ್ಲಿ ಇರ್ತಕ್ಕಂಥವ್ರ ನೆಂಟರಿಸ್ಟ್ರು ಇಲ್ಲ ಅವ್ರ ಮದುವೆ ಆಗಿರ್ತಕ್ಕಂಥವ್ರು ಆ ಮಕ್ಕಳು ಅವ್ರ ಪರಿಸ್ಥಿತಿ ಏನಾಗಬೇಕು, ಇದು ನನ್ನ ಕನ್ಸರ್ನ್. ಇಲ್ಲಿ ಅನ್ಯಾಯ ಆಗಿರ್ತಕ್ಕಂಥದ್ದು ಆ ಮಕ್ಕಳಿಗೆ. ಪಾಪ ಇವತ್ತು ಕಾಂಗ್ರೆಸ್ ನಾಯಕರು ನನ್ನ ಮನೆ ಹತ್ರಲ್ಲೂ ಧರಣಿ ಮಾಡಿದ್ದಾರೆ ಅಂತ ಅವರು ಟಿ ವಿಲಿ ಬರ್ತಾಯಿತ್ತು. ಇವತ್ತು ನಮ್ಮಗಳ ಮೇಲೆ ಇಲ್ಲ, ಆ ಪೆನ್ ಡ್ರೈವ್ ತೋರಿಸೋಣ, ಟೈಮ್ ಇದೆ, ನಾನು ಎಲ್ಲೂ ಹೋಗಲ್ಲ, ಇರ್ತೀನಿ. ಇವತ್ತು ಈ ನಮ್ಮ ಕುಟುಂಬದ ವರ್ಚಸ್ಸನ್ನು ಹಾಳು ಮಾಡಬೇಕು ಅಂತ ಹೋಗಿ ಹಲವಾರು ಕುಟುಂಬಗಳ ಹೆಣ್ಣು ಮಕ್ಕಳ ಭವಿಷ್ಯನ ಹಾಳು ಮಾಡಿದ್ದಾರೆ. ಭಗವಂತ ಅವ್ರನ್ನ ಕ್ಷಮಿಸಲ್ಲ, ಯಾರನ್ನೂ ಕ್ಷಮಿಸಲ್ಲ. ಭಗವಂತ ಮೇಲೊಬ್ಬ ಇದ್ದಾನೆ. ಇವತ್ತು ಆ ರೀತಿಯ ಒಂದು ಪ್ರಕರಣದಲ್ಲಿ ಯಾರು ಆ ಕುಟುಂಬಗಳ ಜೀವನ ಹಾಳು ಮಾಡಲಿಕ್ಕೆ ಹೊರಟಿದ್ದಾರೆ, ಅದು ನನ್ನ ಕುಟುಂಬದವರೇ ಇರಲಿ, ಆ ಹೆಣ್ಣು ಮಕ್ಕಳ ಬದುಕಿನ ಜೊತೆ ಚೆಲ್ಲಾಟ ಏನಾಡಿದ್ದಾರಲ್ಲ, ಆ ಪೆನ್ ಡ್ರೈವ್ ಮಾಡಿ ಬೀದಿಲಿ ಸರ್ಕ್ಯುಲೇಟ್ ಮಾಡಿ ಆ ಮುಖಗಳನ್ನ ಬ್ಲರ್ ಮಾಡಿದೆ, ಅವರು ಪ್ರಾಯಶ್ಚಿತ್ತ ಅನುಭವಿಸ್ಲೇಬೇಕಾದ ಕಾಲ ಬರುತ್ತೆ. ಎದರೇನು ಹೋಗಲ್ಲ, ಇನ್ನೂ ಬದುಕಿರ್ತೀನಿ. ಯಾವ ಕಾರಣಕ್ಕೂ ಬಿಡೋ ಪ್ರಶ್ನೆ ಇಲ್ಲ. ಹಲವಾರು ನಾವು ಆ ರೀತಿಯ ಪೆನ್ ಡ್ರೈವ್ ಕೊಡಲ್ಲ, ಆ ರೀತಿಯ ಪೆನ್ ಡ್ರೈವ್ ನಾನು ಯೂಸ್ ಮಾಡಬೇಕಾ ನಡವಳಿಕೆಯಲ್ಲಿ ಬಂದವನಲ್ಲ. ನನ್ನ ಹತ್ರ ಇರ್ತಕ್ಕಂಥದ್ದು ಇವ್ರು ಭ್ರಷ್ಟಾಚಾರ ಲೂಟಿ ಮಾಡ್ತಾ ಇರ್ತಕ್ಕಂಥದ್ದು, ಅದಕ್ಕೆ ಸಂಬಂಧಪಟ್ಟಂಥ ಪೆನ್ ಡ್ರೈವ್ ಇಟ್ಟಿದ್ದೇವೆ. ಅದು ತರ್ತೀನಿ. ಅದೇನು ನಾನು ಎದುರು ಓಡೋಗಲ್ಲ, ಎದುರಿಸ್ಲಿಕ್ಕೆ ಸಿದ್ಧ ಇದ್ದೇನೆ. ಆದರೂ ಒಂದು ನನ್ನ ತಾಯಿ ತಂದೆಯರಿಗೆ, ನನ್ನ ಸಹೋದರ ಸಹೋದರಿಗೆ ಹೇಳ್ತಕ್ಕಂಥದ್ದು, ಈ ಪ್ರಕರಣ ನಾವೆಲ್ಲರೂ ತಲೆ ತಗ್ಗಿಸ್ತಕ್ಕಂಥ ಪ್ರಕರಣ ಇವತ್ತೇನು ಬಂದಿದೆ. ನಾನು ಅವ್ರಿಗೆ ಒಂದು ಮಾತು ಹೇಳ್ತೇನೆ, ನಮ್ಮ ಮೇಲೆ ಏನು ವಿಶ್ವಾಸ ಇಟ್ಟಿದ್ದೀರಿ, ನಮ್ಮ ಮೇಲೆ ಯಾವುದೇ ಒಂದು ಅನುಮಾನಗಳು ಇಟ್ಕೋಬೇಡಿ. ಇವತ್ತು ಯಾರಿಗೆ ಅನ್ಯಾಯ ಆಗಿದೆ, ಅನ್ಯಾಯ ಮಾಡಿದಂಥವ್ರಿಗೆ ಯಾರೇ ದೊಡ್ಡವರಿರಲಿ, ಅವರಿಗೆ ಏನು ಕಾನೂನಿನ ವ್ಯಾಪ್ತಿಯೊಳಗೆ ಕ್ರಮ ತೆಗೆದುಕೋಬೇಕಾಗಿದೆ ಅದ್ರ ಪರವಾಗಿ ನಮ್ಮ ಹೋರಾಟವೂ ಇರ್ತದೆ. ಮಾಡ್ತೀವಿ ಸರ್. ಈಗಾಗಲೇ ಬಹುಶಃ ನಮ್ಮ ತಂದೆಯವರು ತೀರ್ಮಾನ ತೆಗೆದುಕೊಂಡಿದ್ದಾರೆ ಪಕ್ಷದಿಂದ ಉಚ್ಚಾಟನೆ ಮಾಡಬೇಕು ಅಂತ. ಚುನಾವಣಾ ಫಲಿತಾಂಶ ಬಂದ ಮೇಲೂ ಬಹುಶಃ ನಾಡಿನ ಜನತೆಗೆ ಯಾವ ಸಂದೇಶ ಕೊಡಬೇಕು, ಫಲಿತಾಂಶದಲ್ಲಿ ಪರವಾಗಿ ಚುನಾವಣೆಯಲ್ಲಿ ಫಲಿತಾಂಶ ಬಂದ್ರೂ ಜನತೆಗೆ ಅವತ್ತು ನಾವೇನು ಸಂದೇಶ ಕೊಡಬೇಕಾಗಿದೆ ಅದಕ್ಕೂ ಸಹ ಮಾನಸಿಕವಾಗಿ ಸಿದ್ಧ ಆಗಿದ್ದೇವೆ. ಥ್ಯಾಂಕ್ ಯು. ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.